ರಾಜ್ಯ ಪ್ರವಾಸೋದ್ಯಮ ಇಲಾಖೆಯಿಂದ ಘೋಷಿಸಲಾದ ನವನೀತಿಯಂತೆ ಕೊಡಗಿನಲ್ಲಿ ಕೂಡ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳುವ ಮೂಲಕ ಜಿಲ್ಲೆಯಲ್ಲಿ ಪರಿಸರ ಸ್ನೇಹಿ ಪ್ರವಾಸೋದ್ಯಮದ ಜೊತೆಗೆ ಜವಾಬ್ದಾರಿಯುತ ಪ್ರವಾಸೋದ್ಯಮಕ್ಕೆ ಆದ್ಯತೆ ನೀಡಲಾಗುತ್ತೆ ಅಂತ ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕಿ ಅನಿತಾ ಭಾಸ್ಕರ್ ಹೇಳಿದ್ದಾರೆ. ನಗರದ ಪ್ರವಾಸೋದ್ಯಮ ಇಲಾಖೆಯ ಸಭಾಂಗಣದಲ್ಲಿ ಕೊಡಗು ಪತ್ರಕರ್ತರ ಸಂಘದ ವತಿಯಿಂದ ಆಯೋಜಿಸಲಾದ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೊಡಗಿನಲ್ಲಿ ಪ್ರವಾಸೋದ್ಯಮ ಕ್ಷೇತ್ರದ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನು ನೀಡಿದರು. 2023ರಲ್ಲಿ ಕೊಡಗು ಜಿಲ್ಲೆಗೆ 43.69 ಲಕ್ಷ ಪ್ರವಾಸಿಗರು ಭೇಟಿ ನೀಡಿದ್ದು, 45.72 ಲಕ್ಷ ಕೊಡಗಿನ ಪ್ರವಾಸೋದ್ಯಮದ ಪಾಲಿಗೆ ಸುವರ್ಣ ಯುಗ ಎಂಬಂತೆ ದಾಖಲೆಯ 24 ಲಕ್ಷ ಪ್ರವಾಸಿಗರು ಭೇಟಿ ನೀಡಿದ್ದಾರೆ. ಕೊಡಗು ಜಿಲ್ಲೆ ಪ್ರವಾಸಿಗರ ಮೆಚ್ಚಿನ ತಾಣವಾಗಿ ಮುಂದುವರೆದಿದ್ದು, ಈ ನಿಟ್ಟಿನಲ್ಲಿ ಮತ್ತಷ್ಟು ಹೊಣೆಯರಿತ ಪ್ರವಾಸೋದ್ಯಮದ ಯೋಜನೆಗಳನ್ನು ಪ್ರವಾಸೋದ್ಯಮ ಇಲಾಖೆ 2029ರವರೆಗೆ ಜಾರಿಯಲ್ಲಿಟ್ಟಿರುವ ನವನೀತಿಯಂತೆ ಜಾರಿಗೊಳಿಸಲಾಗುತ್ತೆ ಅಂತ ಅನಿತಾ ಭಾಸ್ಕರ್ ಹೇಳಿದ್ದಾರೆ. ಈಗಾಗಲೇ ಕೊಡಗಿನ 23 ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ವಿವಿಧ ಪ್ರಗತಿ ಯೋಜನೆ ಜಾರಿಗೊಳಿಸಲಾಗ್ತಾ ಇದೆ. 9 ಗೈಡ್ಗಳನ್ನು ಪ್ರವಾಸಿ ಮಿತ್ರ ಯೋಜನೆ ಅಡಿಯಲ್ಲಿ ಜಿಲ್ಲೆಯ ವಿವಿಧ ಪ್ರವಾಸಿ ತಾಣಗಳಲ್ಲಿ ನೇಮಕ ಮಾಡಲಾಗುತ್ತೆ. ಇಂದು 10 ಪ್ರವಾಸಿ ಮಿತ್ರರು ಕೊಡಗಿನ ಪ್ರವಾಸಿ ತಾಣಗಳಿಗೆ ದೊರಕುವ ಸಾಧ್ಯತೆ ಇದೆ. ಹಾಗೆಯೇ ಒಂದು ಜಿಲ್ಲೆ ಒಂದು ತಾಣ ಯೋಜನೆ ಅಡಿ ಕೊಡಗಿನಲ್ಲಿ ಬಾಂದಲ್ಪಟ್ಟಿ ತಾಣವನ್ನು ಗುರುತು ಮಾಡಲಾಗಿದ್ದು, ಬಾಂದಲ್ಪಟ್ಟಿಯಲ್ಲಿ ಕೂಡ ಇಲಾಖೆ ವತಿಯಿಂದ ಪ್ರವಾಸಿ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತೆ. ಕೊಡಗು ಜಿಲ್ಲೆಯಿಂದ ಇದೇ ಮೊದಲ ಬಾರಿಗೆ ಪ್ರವಾಸಿ ಸರ್ಕ್ಯೂಟ್ ಯೋಜನೆಯಡಿ ಸೇರ್ಪಡೆ ಮಾಡಲಾಗುತ್ತೆ ಅಂತ ಅನಿತಾ ಭಾಸ್ಕರ್ ಮಾಹಿತಿ ನೀಡಿದರು. ಪ್ರವಾಸೋದ್ಯಮದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಇನ್ ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್, ಹ್ಯೂಮನ್ ಇಸ್ ಎಂಗೇಜ್ ಇನ್ ಪಾಸಿಟಿವ್ ಲೈಫ್ ಎಕ್ಸ್ಪೀರಿಯನ್ಸಸ್, ಎಂಗೇಜಿಂಗ್ ಇನ್ ಎಂಜಾಯಬಲ್ ಆಕ್ಟಿವಿಟೀಸ್ ಅಂತ ನಾವು ಹೇಳ್ತೀವಿ. ನಮಗೆ ಗೊತ್ತಿರ್ಬೋದು, ಅನಾದಿ ಕಾಲದಿಂದನೂ ಮನುಷ್ಯ ಇನ್ ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್ ಅಂತ ಅಂದ್ರೆ ಸಂತೋಷಕ್ಕೆ ಏನೇನು ಮಾಡ್ಬೋದು ಅಂತ. ಹಿಂದೆ ಅವರು ಒಂದು ಸಣ್ಣ ಪ್ಲೇಸಲ್ಲಿ ಇದ್ದಾಗ, ಅವರು ಒಂದು ಗುಂಪಲ್ಲಿದ್ದಾಗ, ಎಲ್ಲೋ ಒಂದು ಯಾವುದೋ ಒಂದು ಕಾಡಲ್ಲೇ ಇರಬಹುದು ಅಥವಾ ಯಾವುದೋ ಒಂದು ಎನ್ಕ್ಲೋಷರ್ಸ್ ಅಲ್ಲಿ ಇದ್ದಾಗ, ಅವಾಗ ಏನು ಅಂತ ಹೇಳಿದ್ರೆ ಅವರ ಮಟ್ಟದಲ್ಲಿ ಹಂಟಿಂಗ್ ಮಾಡುವಂಥದ್ದು, ಅದೊಂದು ಕೈಂಡ್ ಆಫ್ ಹ್ಯಾಪಿನೆಸ್ ಬರೋದು. ಗ್ಯಾದರಿಂಗ್ ಅಂದರೆ ಅವ್ರಿಗೆ ಸಿಗೋ ಅಂಥದ್ದು ಊಟ, ಅದೇನು ಹಣ್ಣಿರ್ಬೋದು, ಹಂಪಲಿರ್ಬೋದು, ಅದನ್ನು ಗ್ಯಾದರ್ ಮಾಡೋದು, ಸ್ಟೋರ್ ಮಾಡೋದು, ಜೊತೆಗೆ ವಾಪಸ್ಸು ಮನೆಗೆ ಬಂದಾಗ ಒಂದು ಫೈರ್ ಹಾಕ್ಕೊಂಡು ಅಲ್ಲಿ ಡ್ಯಾನ್ಸ್ ಮಾಡುವಂಥದ್ದು, ತಂದಿದ್ದಂಥ ಊಟನ ಎಲ್ಲರಿಗೂ ಹಂಚ್ಕೊಂಡು ತಿನ್ನುವಂಥದ್ದು. ಸೊ ಮತ್ತೆ ಬೇರೆ ಬೇರೆ ಈಗ ಅಲ್ಲಿ ಅವರಿಗೆ ಸಾಧ್ಯವಾದಂಥ ಅವ್ರದ್ದೇ ಆದಂಥ ದೇವರು, ನೇಚರು, ಅದನ್ನು ಪೂಜೆ ಮಾಡೋದು. ಸೊ ಅದರಲ್ಲಿ ಅವರು ಸಂತೋಷ ಕಂಡುಕೊಳ್ತಾರೆ. ಆದರೆ ಹೋಗ್ತಾ ಹೋಗ್ತಾ ಏನಾಗಿತ್ತು, ದಟ್ ಎಕ್ಸ್ಪ್ಯಾನ್ಷನ್, ದಟ್ ಏನ್ ಟರ್ಮಿನಾಲಜಿ ಆಫ್ ದ ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್ ಇದೆಯಲ್ಲ, ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತು. ಆಮೇಲೆ ಅಂದ್ರೆ ಸಿವಿಲೈಸೇಷನ್ ಸ್ಟಾರ್ಟ್ ಆಯಿತು. ಸಿವಿಲೈಸೇಷನ್ ಸ್ಟಾರ್ಟ್ ಆದಾಗ ಮನೆ ಕಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಕೇವಲ್ ಇದ್ದಂಥವರು ಮನೆ ಕಟ್ಕೊಂಡು ಅದ್ರ ಸುತ್ತಲೂ ಅವ್ರಿಗೆ ಬೇಕಾದಂಥ ಆಮ್ನಿಟೀಸನ್ನು ಡೆವಲಪ್ ಮಾಡಿಕೊಂಡ್ರು. ಆಮೇಲೆ ನೀರಿನ ಮೂಲಗಳನ್ನ ಹುಡ್ಕೊಂಡ್ರು, ವಾಟರ್ ಸೋರ್ಸು, ಮತ್ತು ಊಟದ್ದು ಅವ್ರಿಗೆ ಬೆಳೆಯೋದು, ಅವ್ರಿಗೆ ಬೇಕಾದಂಥ ತರಕಾರಿ ಇರ್ಬೋದು, ಅವ್ರಿಗೆ ಬೇಕಿದ್ರೆ ಊಟ, ವಸತಿ ಎಲ್ಲನೂ ಅವ್ರು ಕಲ್ಪಿಸ್ಕೊಂಡ್ರು. ಹಾಗೆ ಸಿವಿಲೈಸೇಷನ್ ಸ್ಟಾರ್ಟ್ ಆಯಿತು. ಅವಾಗೂ ಸಹ ದೇರ್ ವಾಸ್ ಸ್ಟಿಲ್ ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್ ಫಾರ್ ಪೀಪಲ್ಸ್. ಅವಾಗ ಅವರ ಮಟ್ಟದಲ್ಲಿ ಅವರು ಮತ್ತೆ ಅದನ್ನ ಏನೇನು ಮಾಡ್ಬೋದು ಅಂತ ಮಾಡ್ಕೊಂಡ್ರು. ಅದರಲ್ಲಿ ಏನು ಅಂತ ಹೇಳಿದ್ರೆ, ಈ ಜಾಯ್, ಎಕ್ಸೈಟ್ಮೆಂಟು ಇದೆಲ್ಲನೂ ಯಾವಾಗ ಬರ್ತಾ ಇತ್ತು ಅಂತ ಹೇಳಿದ್ರೆ, ಹೊಸ ಥಿಂಗ್ಸ್ ಮಾಡ್ತಾರೆ, ಅಥವಾ ಅವ್ರು ಇದ್ದಂಥ ಜಾಗದಿಂದ ಬೇರೆ ಜಾಗಕ್ಕೆ ಹೋಗ್ಬಿಟ್ಟು ಅವರು ಎಕ್ಸ್ಪ್ಲೋರ್ ಮಾಡಿದಾಗ ಅವ್ರಿಗೇನಂದ್ರೆ ಅದೊಂದು ತುಂಬ ಸಂತೋಷ ಸಿಗ್ತಾ ಇತ್ತು. ಸೊ ಹಾಗಾಗಿ ಮನುಷ್ಯಂದು ಬೆಳೆದು ಆಮೇಲೆ ನಮ್ಮ ಏನು ನಾಗರಿಕತೆ ಬೆಳೆದು, ಸಿವಿಲೈಸೇಷನ್ ಬೆಳೆದು ಆಗ ಏನಾಯಿತು, ಕೊನೆಗೆ ಒಂದೊಂದು ಎನ್ಕ್ಲೋಷರ್ಸ್ ಆಯಿತು. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕನೆಕ್ಟಿವಿಟಿ ಸ್ಟಾರ್ಟ್ ಆಯಿತು. ಸೊ ತಮಗೆಲ್ಲ ಗೊತ್ತಿದೆ, ಕನೆಕ್ಟಿವಿಟಿ ಒಂದ್ಸರಿ ಸ್ಟಾರ್ಟ್ ಆದಾಗ ಇಂಟ್ರಾಕ್ಷನ್ಸ್, ಹ್ಯೂಮನ್ ಇಂಟ್ರಾಕ್ಷನ್ ಸ್ಟಾರ್ಟ್ ಆಯಿತು. ಸೊ ದಿಸ್ ಇಸ್ very basic thing, like how the tourism and exploring other places had started in the previous way back in older centuries. ಶಕ್ತಿ ಸಂಪಾದಕ ಜಿ ಚಿದಿವಿಲಾಸ್ ಅವರು ಮಡಿಕೇರಿ ನಗರದಲ್ಲಿ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಪ್ರವಾಸಿ ತಾಣಗಳಿಗೆ ಕರೆದೊಯ್ಯಲು ಸಿಟಿ ರೌಂಡ್ಸ್ ಬಸ್ ಸಂಚಾರ ಅಗತ್ಯವಿದೆ ಎಂದು ಸಲಹೆ ನೀಡಿದರು. ನಿಸರ್ಗಧಾಮ ಸಂಪೂರ್ಣ ಕಾಂಕ್ರೀಟ್ ಕಾಡಾಗ್ತಾ ಇದ್ದು, ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಮತ್ತು ಅರಣ್ಯ ಇಲಾಖೆ ಗಮನಹರಿಸುವಂತೆ ಚಿದ್ವಿಲಾಸ್ ಮನವಿ ಮಾಡಿದರು. ಕೊಡಗಿನಲ್ಲಿ ಪ್ರವಾಸಿ ಉತ್ಸವ ಆಯೋಜಿಸುವ ಮೂಲಕ ಪ್ರವಾಸೋದ್ಯಮಕ್ಕೆ ಕಾಯಕಲ್ಪ ನೀಡಬೇಕಾಗಿದೆ. ರಾಜಸೀಟ್ನಲ್ಲಿ ಪುಟಾಣಿ ರೈಲಿನ ಮರು ಸಂಚಾರಕ್ಕೆ ಕೂಡ
ಪ್ರವಾಸೋದ್ಯಮ ಇಲಾಖೆ ಗಮನ ಹರಿಸುವಂತೆ ಸಲಹೆ ನೀಡಿದರು. ಮೊಬೈಲ್ ಕ್ಯಾಟರಿಂಗ್ ಬಗ್ಗೆ ತಾವು ಮಾತಾಡಿದ್ವಿ. ಅದು ಈಗ 3 ಜನರನ್ನ ಆಯ್ಕೆ ಮಾಡಿದ್ವಿ ಅಂತ ಅದು ಯಾವ ಬೇಕಾದ್ರೆ ಅಪ್ಲೈ ಮಾಡ್ಬೋದಾ ಅಥವಾ ರಿಸ್ಟ್ರಿಕ್ಷನ್ ಇದೆಯಾ ಅಂತ ಹೋಗಬೇಕು. ಎರಡನೇದು ಈ ಹಿಂದೆ ರಾಜೇಂದ್ರ ಇದರಲ್ಲಿ ನಾವು ಮೀಟಿಂಗಲ್ಲಿ ಹೇಳಿದ್ವಿ. ಈ ಹಿಂದೆ KSTDC ವತಿಯಿಂದ ಮಡಿಕೇರಿಯಲ್ಲಿ ಒಂದು ಮಿನಿ ಬಸ್ ಸೌಕರ್ಯ ಸಿಗುತ್ತಿದ್ದು ವ್ಯಾಲಿಯಿಂದ ಸ್ಟಾರ್ಟ್ ಆಗಿ ಅಬ್ಬಿ ಫಾಲ್ಸ್, ವೆಂಕಟೇಶ್ವರ ದೇವಸ್ಥಾನ, ದುಬಾಯ್ ಹೀಗೆ 1 ಡೇ ಪ್ರೋಗ್ರಾಮು 2 ಡೇ ಅಂತ ಅದು ಯಾವುದೋ ಕಾರಣದಿಂದ ಮಿಸ್ ಆಯಿತು. ಅದನ್ನು ಒಂದು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಏನಾದರೂ ಒಂದು ಇದೆಯಾ ಅಂತ ನಾವು ನೋಡಬೇಕು ಅಂತ ಹೇಳೋದು. ಮತ್ತು TPTಯಲ್ಲಿ ಅರ್ಧ ಎಕರೆಯಲ್ಲಿ ಎಮ್ಯುನಿಟೀಸ್ ಕೊಡೋದಕ್ಕೆ ನಾವು ಹೇಳಿದ್ವಿ ಯಾರಾದರೂ ಜಾಗ ಇದರಿಂದ ಅಲ್ಲಿ ಪುನಃ ಕಂದಾಯ ಇಲಾಖೆ ಅದನ್ನು ಕನ್ವರ್ಷನ್ ಮಾಡಬೇಕು ಅಂತ ಬರುತ್ತಾ ಅಥವಾ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಕೂಡ ಮಾಡ್ಬೋದಾ? ಅದು ವರ್ಕಿಂಗ್ ಗೈಡ್ಲೈನ್ಸ್ ಅದು ಯಾಕೆಂತ ಹೇಳಿದ್ರೆ ಯಾರು ಅರ್ಧ ಎಕರೆಯನ್ನು ಕನ್ವರ್ಷನ್ ಮಾಡೋದು ನಿಮಗೆ ಇದಕ್ಕೆ ಬರೋದಿಲ್ಲ. ತೋಟನೂ ಏನೋ ಇದೆ, ಫಾರ್ಮ್ ಹೌಸ್ ಇದೆ, ಆ ಜಾಗದಲ್ಲಿ ಅವಕಾಶ ಇದೆಯಾ ಅಂತ. ಸಂಘದ ನಿರ್ದೇಶಕರಾದ ರಂಜಿತ್ ಕವಲಪಾರ, SG ಉಮೇಶ್, BG ಅನಂತಶಯನ, GV ರವಿಕುಮಾರ್, ಕುಶಾಲನಗರ ತಾಲೂಕು ಸಂಘದ ಅಧ್ಯಕ್ಷ ವಿಘ್ನೇಶ್ ಪೂತನಕಾಡು, ಪತ್ರಕರ್ತರ ಸಂಘದ ಅಧ್ಯಕ್ಷ ಅನಿಲ್ HT ಈ ಸಂದರ್ಭ ಮಾತನಾಡಿ ಸಲಹೆಗಳನ್ನು ನೀಡಿದರು. ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಿಳಿಗೇರಿ, ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆಯ ಸಮಾಲೋಚಕರಾದ ಜತಿನ್ ಬೋಪಣ್ಣ ಈ ಸಂದರ್ಭ ಪಾಲ್ಗೊಂಡಿದ್ದರು. ಪ್ರವಾಸೋದ್ಯಮ ಬೇಡ ಅಂತ ಹೇಳುವಷ್ಟರ ಮಟ್ಟಿಗೆ ಮತ್ತೊಂದು ಮೇಡಮ್, ಈಗ ನಾವು ಹೇಳಿದ್ರಿ ಕೊಡಗು ಸಣ್ಣ ಜಿಲ್ಲೆ, ಪುಟ್ಟ ಜಿಲ್ಲೆ. ಈಗ ಕೊಡೈಕೆನಾಲ್ ತಮಿಳುನಾಡಲ್ಲೆಲ್ಲ ಪಾಸ್ ಮಾಡ್ತಾರೆ. ಪಾಸ್ ಅಂದರೆ ಇಷ್ಟೇ ಕೋರ್ಸ್ ಬರಬೇಕು ಅಂತ, ಯಾಕಂದರೆ ಈ ಸಾಂದ್ರತೆಗೆ ಪಾರ್ಕಿಂಗ್ ವ್ಯವಸ್ಥೆಗೆ ಎಲ್ಲ ಅನುಕೂಲ ಇರುತ್ತೆ. ಆ ಥರ ಮಾಡೋ ಪ್ಲಾನ್ಸ್ ಇದೆ. ಕ್ರಿಯೇಟ್ ಮಾಡಿದರೆ ಒಂದು ಜಿಲ್ಲೆಯಲ್ಲಿ ಒಂದು ಅಟ್ಲೀಸ್ಟ್ ಒಂದು 3 ಪ್ಲೇಸಸ್ ಲೈಕ್ ಅದರ್ ಪ್ಲೇಸಸ್ ಕ್ರಿಯೇಟ್ ಮಾಡಿದರೆ ಖಂಡಿತ ಸ್ಪ್ರೆಡ್ ಆಗ್ತಾರೆ. ಲೈಕ್ ಹಾರಂಗಿ ಕೂಡ ಅಲ್ಲಿಯೂ ಮ್ಯೂಸಿಕಲ್ ಫೌಂಟನ್ ಇದೆಯಾ? ಅದನ್ನು ಪಾಪ್ಯುಲರೈಸ್ ಮಾಡಿದರೆ ಡಿಬೇಟ್ ಆಗ್ತದೆ. ಹಂಗಾದ್ರೂ ಸರ್ಕಾರಿ ಶಾಲೆಗೆ ಮಕ್ಕಳು ಬರಲಿ. ಎಷ್ಟು ಮಾತ್ರ ಮಾಡೋದಾಗಲ್ಲ, ಅದೆಲ್ಲ ಬಿಡುತ್ತಾನೆ ಸರ್ಕಾರಿ ಶಾಲೆ. ಇಲ್ಲ, ಅದೊಂದು ನಮ್ಮ ಟೂರಿಸಂ ಮಿನಿಸ್ಟರ್ ಅದನ್ನ ಹಿಂದೆ ಒಂದು ಮೀಟಿಂಗ್ ಅಂದ್ರೆ ಈಗ ಕೆಲವು ಮಕ್ಕಳು ಕರ್ಕೊಂಡೋಗಿ ಕೆಲವು ಮಕ್ಕಳು ಕರ್ಕೊಂಡೋಗಿಲ್ಲ ಅಂದ್ರೆ ದಿಲ್ ಬಿ ಡಿಸಪಾಯಿಂಟೆಡ್ ಅಂತ. ಸೊ ಅದು ಒಂದು ಕನ್ಸಿಡರೇಷನ್ ಅಲ್ಲಿ ಇದೆ. ಆಮೇಲೆ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆ ಬಗ್ಗೆ ನೀವು ಜಾಗೃತಿ ಕಾರ್ಯಕ್ರಮ ಮಾಡಿದ್ದೀರಿ ಅಂದ್ರೆ ಅದರ ಮೂಲಕ ಪ್ರವಾಸೋದ್ಯಮನ ಹೆಚ್ಚು ಮಾಡಬೇಕು. ನೀವು ಅದೇ ಇಲಾಖೆಯಿಂದ 170 SST ಸರ್ಕಾರಿ ಮಕ್ಕಳು ತಗೊಂಡೋಗಿದ್ರೆ ಸರ್ಕಾರಿ ಶಾಲೆ ಪಕ್ಕದಲ್ಲೇ ಇದೆ, ಬೆಟ್ಟ ಇದೆ, ಬೆಟ್ಟಕ್ಕೆ ಸಹ ಹೋಗ್ತಾರಲ್ಲ ಹೊನ್ನಮನಕೆರೆ ಜೊತೆಗೆ ಅದು ಇದೊಂದಿರೋ ನಾವಿವಾಗ ಏನ್ ಮಾಡಿದ್ವಿ, MI ಅವ್ರಿಗೆ ಮಂಗಳೂರವ್ರಿಗೆ ಲೆಟರ್ ಬರ್ತಿದ್ದೀನಿ ನಾನು. ಅವ್ರ ಹತ್ರ ಏನೋ ಒಂದು ಪ್ರಪೋಸಲ್ ಇದೆ ಅಂತೆ ಹೊನ್ನಮನಕೆರೆಯನ್ನು ಡೆವಲಪ್. ಹೊನ್ನಮನಕೆರೆಯಲ್ಲಿ ನಾವು ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟಿ ಮಾಡೋದಕ್ಕೆ ಪರ್ಮಿಷನ್ ಸಿಕ್ಕಿದೆ, ಅದಕ್ಕೆ ಟೆಂಡರ್ ಮಾಡಬೇಕು. ಸೊ ಅದನ್ನ ಟೆಂಡರ್ ಮಾಡಿದ್ರೆ ನಾವು ಸೊ ಅಲ್ಲಿಗೆಲ್ಲ ಟೂರಿಸಂ ಆಕ್ಟಿವಿಟೀಸು ಸ್ವಲ್ಪ ಫ್ಲರಿಶ್ ಆಗುತ್ತೆ. ನನ್ನ ನೀರಿನ ಮೂಲಕ ಲೆಸನ್ ನೋನ್ ಟೂರಿಸ್ಟ್ ಡೆಸ್ಟಿನೇಷನ್ಸ್ ಅಂತ ಒಂದ್ಸರಿ ಸೋಷಿಯಲ್ ಮೀಡಿಯಾ ಇಷ್ಟು ದಿನ ಅಂತಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾನೇ ಇರಲಿಲ್ಲ ನಮಗೆ. ಸೊ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದನ್ನ ನಮಗೆ ವೆಬ್ಸೈಟ್ ಮಾಡಿದ್ರೆ ವೆಬ್ಸೈಟ್ ಜೊತೆಗೆ ನಮ್ಮದು ಸೋಷಿಯಲ್ ಮೀಡಿಯಾನು ಇಟ್ ಇಸ್ ಇನ್ ಪ್ಲೇಸ್ ನಾವು. ಸೊ ಈಗ ನಾವು ಇವತ್ತು ಒಂದು ಸಮಾಧಾನ ಪ್ರವಾಸೋದ್ಯಮ ಇಲಾಖೆ ನಿರ್ದೇಶಕರ ಹಮ್ಮಿಕೊಂಡಿದ್ದು ಸುಮಾರು ಆಕ್ಚುಲಿ ಅದು 40 ನಿಮಿಷದಿಂದ 1.5 ಗಂಟೆಗಳ ಕಾಲ ವಿಸ್ತರಿಸಿದ್ದು ಸಾಕಷ್ಟು ಮಾಹಿತಿಗಳನ್ನು ಕೂಡ ಈಗ ಪತ್ರಕರ್ತರಿಗೆ ನಾವು ಸುದ್ದಿ ವಿಚಾರದಲ್ಲಿ ಸಾಕಷ್ಟು ಮಾಹಿತಿ ಲಭಿಸಿದೆ ನಾನು ಕೊಡ್ತೀನಿ. ಹಾಗೆ ಕೂಡ ಉತ್ತಮ ಪ್ರಶ್ನೆಗಳು ಬಂದಿದೆ. ಇತ್ತೀಚೆಗೆ ಸುಮಾರು 2 ತಿಂಗಳ ಹಿಂದೆ ಒಂದು ಸೆಮಿನಾರ್ ಆಯಿತು. ಅಲ್ಲಿ ಎಲ್ಲ ಪ್ರವಾಸೋದ್ಯಮಗಳ ಹೊರಗಿನ ಸ್ಟೇಕ್ ಹೋಲ್ಡರ್ಸ್ ಇದ್ದರು, ಎಲ್ಲರೂ ಕೂಡ ಪಾಲ್ಗೊಂಡಿದ್ದರು. ಹಾಗೆ ಅನೇಕರು ಇವರ DD ಇವರ ಡೈರೆಕ್ಟರ್ MD ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡಿದ್ರು. ಯಾಕಂದರೆ ಇವರ ಹಸ್ಬೆಂಡ್ ಇಲ್ಲೇ ಇರುವಂಥ ಭಾಸ್ಕರ್ ಅವರು ಅರಣ್ಯ ಇಲಾಖೆಯಲ್ಲಿ DFO ಆಗಿದ್ದಾರೆ. ರಿಕ್ವೆಸ್ಟ್ ಏನಾಗಿತ್ತು ಅಂದರೆ ಇಲ್ಲಾರು ಆಕಸ್ಮಿಕವಾಗಿ DFO ಅವರು ಟ್ರಾನ್ಸ್ಫರ್ ಆದರೂ ಕೂಡ ಅವರ ಪತ್ನಿಯಾಗಿರುವಂಥ ಇವರನ್ನು ಅವ್ರ ಜೊತೆ ಕಳಿಸ್ಬಿಡಿ. ಇವರು ಅಪರೂಪಕ್ಕೆ ಸಿಕ್ಕಿದಂಥ ಒಳ್ಳೆಯ ಅಧಿಕಾರಿಗಳು, ಸೊ ಇವ್ರನ್ನ ಟ್ರಾನ್ಸ್ಫರ್ ಮಾಡಬೇಡಿ ಅಂತ ಹೇಳುವಂಥ ಒಂದು ವಿಶೇಷವಾದ ರಿಕ್ವೆಸ್ಟ್ ಅನ್ನು ಕೂಡ ರಾಜೇಂದ್ರ ಅಂತ ಹೇಳೋರ MD ಅವರಿಗೆ ಸಲ್ಲಿಸಿದ್ರು. ಅದು ಇವರ ಕರ್ತವ್ಯ ಪರತೆಗೆ ಸಾಕ್ಷಿ. ಅದು ಈಗ ತುಂಬ ಚೆನ್ನಾಗಿತ್ತು. ನಮ್ಮ ಎಲ್ಲಿನವರೆಗೂ ಗೊತ್ತಾಗ್ತದೆ. ಈಗ ದಾರಿ ಸಿಕ್ಕಿತ್ತು ಅನ್ಸಲ್ಲ. ಈಗ ಗಾಳಿಬೀಡಲ್ಲಿ ತಪ್ಪಂಡ ಕೆರೆ ಸರ್, ಗಾಳಿಬೀಡು ತಪ್ಪಂಡ ಕೆರೆ ಏನಾಗಿತ್ತು ತುಂಬ ಚೆನ್ನಾಗಿತ್ತು. ನನಗೆ ಡೆವಲಪ್ಮೆಂಟ್
ಓಕೆ ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು ಹಾಗೆ ಆಫ್ ದ ರೆಕಾರ್ಡ್